ಅಂತ ಕೆನಡಾ ಕೋರ್ಟ್ ಕೊಟ್ಟಂತಹ ತೀರ್ಪಿನಲ್ಲಿ ಉಲ್ಲೇಖ ಆಗಿತ್ತು. ಇನ್ನು 2020ರ ತೀರ್ಪನ್ನು ಇಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಹಕ್ಕುಗಳ ಚಲಾವಣೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸೋದು, ನಿರ್ಮಾಣ ಮಾಡೋದು ಸರ್ಕಾರದ ಜವಾಬ್ದಾರಿ. ಹಕ್ಕುಗಳ ಚಲಾವಣೆಗೆ ಸೂಕ್ತ ವಾತಾವರಣ ನಿರ್ಮಿಸೋದು ಸರ್ಕಾರದ ಜವಾಬ್ದಾರಿ. ನಾನು ರಸ್ತೆಗಿಳಿದ್ರೆ ಹಲ್ಲೆ ಮಾಡುತ್ತೇನೆ ಅಂತ ಯಾರಾದರೂ ಹೆದರಿಸಿದ್ದ? ಅಸಹಿಷ್ಣುತೆ ಹೆಚ್ಚುತ್ತಾ ಇದೆ ಅನ್ನೋದರ ಉಲ್ಲೇಖ. ನಾನು ರಸ್ತೆಗಿಳಿದ್ರೆ ಹಲ್ಲೆ ಮಾಡುತ್ತೇನೆ ಅಂತ ಯಾರಾದರೂ ಹೆದರಿಸಿದ್ದಾರೆ ಎಂದುಕೊಳ್ಳಿ. ಈ ವಿಚಾರವನ್ನ ಕಾಮತ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇರುವಂಥದ್ದು. ನಾನು ರಸ್ತೆಗಿಳಿದ್ರು ಸುರಕ್ಷಿತವಾಗಿರುವಂತಹ ವಾತಾವರಣವನ್ನ ಸರ್ಕಾರ ನಿರ್ಮಿಸಬೇಕಾಗತ್ತೆ, ಅದು ಅದರ ಜವಾಬ್ದಾರಿ. ಆಗ ಸರ್ಕಾರ ನನ್ನನ್ನ ರಸ್ತೆಗಿಳಿಯದಂತೆ ತಡೆಯಬಾರದು. ರಸ್ತೆಗಿಳಿದರೂ ಸುರಕ್ಷಿತವಾಗಿರುವಂತಹ ವಾತಾವರಣವನ್ನ ನಿರ್ಮಿಸಬೇಕು. ನಾನು ರಸ್ತೆಗಿಳಿದ್ರೆ ಹಲ್ಲೆ ಮಾಡುತ್ತೇನೆ ಅಂತ ಯಾರಾದರೂ ಹೆದರಿಸಿದ್ದಾರೆ ಎಂದುಕೊಳ್ಳಿ, ಆಗ ಸರ್ಕಾರ ನನ್ನನ್ನ ರಸ್ತೆಗಿಳಿಯದಂತೆ ತಡೆಯಬಾರದು. ರಸ್ತೆಗಿಳಿದ್ರೂ ಸುರಕ್ಷಿತವಾಗಿರುವಂತಹ ವಾತಾವರಣ ನಿರ್ಮಿಸಬೇಕು. ನಮ್ಮ ಜಾತ್ಯತೀತತೆಗೂ ಟರ್ಕಿ ಜಾತ್ಯತೀತತೆಗೂ ವ್ಯತ್ಯಾಸವಿದೆ. ನಾವು ಪ್ರತಿ ಧರ್ಮದ ಆಚರಣೆಗಳನ್ನು ಒಪ್ಪಿಕೊಂಡಿದ್ದೇವೆ. ಸರ್ವಧರ್ಮ ಸಮಭಾವವನ್ನ ನಮ್ಮ ವೇದಗಳು ಎತ್ತಿ ಹಿಡಿದಿವೆ. ನಮ್ಮ ಜಾತ್ಯತೀತತೆಗೂ ಟರ್ಕಿ ಜಾತ್ಯತೀತತೆಗೂ ವ್ಯತ್ಯಾಸವಿದೆ. ನಾವು ಪ್ರತಿ ಧರ್ಮದ ಆಚರಣೆಗಳನ್ನು ಒಪ್ಪಿಕೊಂಡವರು. ಸರ್ವಧರ್ಮ ಸಮಭಾವವನ್ನ ನಮ್ಮ ವೇದಗಳು ಎತ್ತಿ ಹಿಡಿದಿವೆ. ನಮ್ಮ ಸಂಸ್ಕೃತಿಯ ಪ್ರಕಾರ ಯಾವ ಧರ್ಮದ ಆಚರಣೆಯೂ ತಪ್ಪಲ್ಲ. ನಮ್ಮ ಸಂಸ್ಕೃತಿ ಪ್ರಕಾರ ಯಾವ ಧರ್ಮದ ಆಚರಣೆಯೂ ತಪ್ಪಲ್ಲ. ಒಂದು ಧರ್ಮದ ಜನ ಮತ್ತೊಂದು ಧರ್ಮವನ್ನ ಅರ್ಥ ಮಾಡಿಕೊಳ್ಳುವುದು ನಮ್ಮ ಜಾತ್ಯತೀತತೆ. ಹಿಜಾಬ್ ನಿಷೇಧಿಸಿದ ಟರ್ಕಿ, ಯುರೋಪ್ ರಾಷ್ಟ್ರಗಳ ಸಂವಿಧಾನವೇ ಬೇರೆ. ನಮ್ಮ ಸಂಸ್ಕೃತಿಯ ಪ್ರಕಾರ ಯಾವ ಧರ್ಮದ ಆಚರಣೆಯೂ ತಪ್ಪಲ್ಲ. ಒಂದು ಧರ್ಮದ ಜನ ಮತ್ತೊಂದು ಧರ್ಮವನ್ನ ಅರ್ಥ ಮಾಡಿಕೊಳ್ಳುವುದು ನಮ್ಮ ಜಾತ್ಯತೀತತೆ. ಹಿಜಾಬ್ ನಿಷೇಧಿಸಿದ ಟರ್ಕಿ, ಯುರೋಪ್ ರಾಷ್ಟ್ರಗಳ ಸಂವಿಧಾನವೇ ಬೇರೆ.
ನಮ್ಮ ಸಂಸ್ಕೃತಿ ಪ್ರಕಾರ ಯಾವ ಧರ್ಮದ ಆಚರಣೆಯೂ ತಪ್ಪಲ್ಲ. ಒಂದು ಧರ್ಮದ ಜನ ಮತ್ತೊಂದು ಧರ್ಮವನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಜಾತ್ಯತೀತತೆ. ಹಿಜಾಬ್ ಸಮವಸ್ತ್ರದ ಉಲ್ಲಂಘನೆ ಅಲ್ಲ, ಸಮವಸ್ತ್ರದಲ್ಲಿನ ಸಣ್ಣ ವಿನಾಯಿತಿ ಅಷ್ಟೇ. ಹಿಜಾಬ್ ಸಮವಸ್ತ್ರದ ಉಲ್ಲಂಘನೆ ಅಲ್ಲ, ಸಮವಸ್ತ್ರದಲ್ಲಿನ ಸಣ್ಣ ವಿನಾಯಿತಿ ಅಷ್ಟೇ ಅಂತ ವಾದಿಸ್ತಾ ಇದ್ದಾರೆ ಕಾಮತ್ ಅವರು. ಸಂವಿಧಾನದ 25ನೇ ವಿಧಿ ಸಂವಿಧಾನದ 25ನೇ ವಿಧಿಯಲ್ಲಿ ಮುಸ್ಲಿಮರಿಗೆ ಸಾಂಸ್ಕೃತಿಕ ಅಲ್ಪಸಂಖ್ಯಾತರು ರಕ್ಷಣೆ ಇದೆ. ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಪ್ರತ್ಯೇಕವಾಗಿ ಕುಳ್ಳಿರಿಸುವುದು ಏಕತೆಯ ಹಕ್ಕಿನ ಉಲ್ಲಂಘನೆ. ಸಂವಿಧಾನದ 25ನೇ ವಿಧಿಯಲ್ಲಿ ಮುಸ್ಲಿಮರಿಗೆ ರಕ್ಷಣೆ ಇದೆ. ಸಂವಿಧಾನದ 25ನೇ ವಿಧಿಯಲ್ಲಿ ಮುಸ್ಲಿಮರಿಗೆ ರಕ್ಷಣೆ ಇದೆ. ಮುಸ್ಲಿಮರಿಗೆ ಸಾಂಸ್ಕೃತಿಕ ಅಲ್ಪಸಂಖ್ಯಾತ ಎನ್ನುವ ರಕ್ಷಣೆ ಇದೆ. ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಪ್ರತ್ಯೇಕವಾಗಿ ಕುಳ್ಳಿರಿಸುವುದು ಏಕತೆಯ ಹಕ್ಕಿನ ಉಲ್ಲಂಘನೆ. ಹಿಜಾಬ್ ನಿಷೇಧಿಸುವ ಆದೇಶ ಹೊರಡಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ. ಹಿಜಾಬ್ ನಿಷೇಧ ಮಾಡುವ ಆದೇಶ ಹೊರಡಿಸುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂತ ವಾದಿಸ್ತಾರೆ ದೇವದತ್ ಕಾಮತ್. ಸಂವಿಧಾನದ 25ನೇ ವಿಧಿಯಲ್ಲಿ ಮುಸ್ಲಿಮರಿಗೆ ರಕ್ಷಣೆ ಇದೆ. ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಪ್ರತ್ಯೇಕವಾಗಿ ಕುಳ್ಳಿರಿಸುವುದು ಏಕತೆಯ ಹಕ್ಕಿನ ಉಲ್ಲಂಘನೆ. ಹಿಜಾಬ್ ನಿಷೇಧಿಸುವ ಆದೇಶ ಹೊರಡಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ. ಹಿಜಾಬ್ ಧರಿಸಿದವರನ್ನ ಶಾಲೆಯಿಂದ ಹೊರಗೆ ಹಾಕುವ ಅಧಿಕಾರವೂ ಇಲ್ಲ. ಹಿಜಾಬ್ ಧರಿಸಿದವರನ್ನ ಶಾಲೆಯಿಂದ ಹೊರಹಾಕುವ ಅಧಿಕಾರ ಕೊಟ್ಟಿದ್ಯಾರು? ಧಾರ್ಮಿಕ ಗುರುತಿನ ರಕ್ಷಣೆ ಮಾಡಿಕೊಳ್ಳುತ್ತೇವೆ ಎಂದವರನ್ನ ಶಾಲೆಯಿಂದ ಹೊರಹಾಕಬೇಕಾ? ಹಿಜಾಬ್ ನಿಷೇಧಿಸುವ ಆದೇಶ ಹೊರಡಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ. ಹಿಜಾಬ್ ಧರಿಸಿದವರನ್ನ ಶಾಲೆಯಿಂದ ಹೊರಗೆ ಹಾಕುವ ಅಧಿಕಾರ ಕೊಟ್ಟಿದ್ಯಾರು? ಧಾರ್ಮಿಕ ಗುರುತಿನ ರಕ್ಷಣೆ ಮಾಡಿಕೊಳ್ಳುತ್ತೇವೆ ಎಂದವರನ್ನ ಶಾಲೆಯಿಂದ ಹೊರಗೆ ಹಾಕುವ ಅಧಿಕಾರ ಕೊಟ್ಟಿದ್ಯಾರು? ಹಿಜಾಬ್ ಧರಿಸಿದವರನ್ನ ಶಾಲೆಯಿಂದ ಹೊರಹಾಕುವ ಅಧಿಕಾರ ಕೊಟ್ಟಿದ್ಯಾರು? ವಿದ್ಯಾರ್ಥಿನಿಯರನ್ನ ಪ್ರತ್ಯೇಕವಾಗಿ ಕೂರಿಸುವುದು ಏಕತೆಯ ಹಕ್ಕಿನ ಉಲ್ಲಂಘನೆ ಅಂತ ಹೇಳ್ತಾರೆ ದೇವದತ್ ಕಾಮತ್. ಹಿಜಾಬ್ ನಿಷೇಧಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ, ಅದನ್ನ ಕೊಟ್ಟಿದ್ಯಾರು ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ. ವಿದ್ಯಾರ್ಥಿನಿಯರು ಸಂವಿಧಾನ ಕೊಟ್ಟಿರುವ ಹಕ್ಕನ್ನ ಕೇಳ್ತಾ ಇದ್ದಾರೆ.
ಸಂವಿಧಾನ ಕೊಟ್ಟ ಶಿಕ್ಷಣದ ಹಕ್ಕನ್ನ ಕೇಳಿದ್ದಾರೆ, ರಾಜ್ಯ ಸರ್ಕಾರ ಆ ಹಕ್ಕನ್ನ ನಿರಾಕರಿಸಿದೆ ಅಂತ ದೇವದತ್ ಕಾಮತ್ ವಾದಿಸ್ತಾ ಇದ್ದಾರೆ. ಹಿಜಾಬ್ ಧರಿಸಿದವರನ್ನ ಶಾಲೆಯಿಂದ ಹೊರಹಾಕುವ ಅಧಿಕಾರ ಕೊಟ್ಟಿದ್ಯಾರು? ಧಾರ್ಮಿಕ ಗುರುತಿನ ರಕ್ಷಣೆ ಮಾಡಿಕೊಳ್ತೇವೆ ಅಂದವರನ್ನ ಶಾಲೆಯಿಂದ ಹೊರಹಾಕಬೇಕಾ? ವಿದ್ಯಾರ್ಥಿನಿಯರು ಸಂವಿಧಾನ ಕೊಟ್ಟ ಶಿಕ್ಷಣದ ಹಕ್ಕನ್ನ ಕೇಳಿದ್ದಾರೆ, ರಾಜ್ಯ ಸರ್ಕಾರ ಆ ಹಕ್ಕನ್ನ ನಿರಾಕರಿಸಿದೆ ಅಂತ ದೇವದತ್ ಕಾಮತ್ ವಾದಿಸ್ತಾ ಇದ್ದಾರೆ. ಹಿಜಾಬ್ ಧರಿಸಿದವರನ್ನ ಶಾಲೆಯಿಂದ ಹೊರಹಾಕುವ ಅಧಿಕಾರ ಕೊಟ್ಟಿದ್ಯಾರು? ಧಾರ್ಮಿಕ ಗುರುತಿನ ರಕ್ಷಣೆ ಮಾಡಿಕೊಳ್ತೇವೆ ಅಂದವರನ್ನ ಶಾಲೆಯಿಂದ ಹೊರಹಾಕಬೇಕಾ? ವಿದ್ಯಾರ್ಥಿನಿಯರು ಸಂವಿಧಾನ ಕೊಟ್ಟಿರುವ ಶಿಕ್ಷಣದ ಹಕ್ಕು ಕೇಳಿದ್ರು, ಹಿಜಾಬ್ ಶಾಲೆ ಆವರಣದಲ್ಲಿ ಧರಿಸುವಂತಿಲ್ವಾ? ಎರಡಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಕಾಮತ್ ಉತ್ತರ ಕೊಟ್ಟಿದ್ದಾರೆ. ಹಿಜಾಬ್ ಶಾಲೆ ಆವರಣದಲ್ಲಿ ಧರಿಸುವಂತಿಲ್ವಾ ಅಥವಾ ಕ್ಲಾಸ್ನಲ್ಲ ಅಂತ ಸಿಜೆ ಕೇಳ್ತಾರೆ. ಎರಡಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಕಾಮತ್ ಉತ್ತರ ಕೊಡ್ತಾರೆ. ಮತ್ತೊಂದು ಮಧ್ಯಂತರ ಆದೇಶಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಕಾಮತ್. ಮತ್ತೊಂದು ಮಧ್ಯಂತರ ಆದೇಶಕ್ಕೆ ವಕೀಲ ದೇವದತ್ ಕಾಮತ್ ಬೇಡಿಕೆ ಇಟ್ಟಿದ್ದಾರೆ. ಈಗಾಗಲೇ ನೀಡಿರುವ ಮಧ್ಯಂತರ ಆದೇಶ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರ್ತಾ ಇದೆ. ಮತ್ತೊಂದು ಮಧ್ಯಂತರ ಆದೇಶ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ದೇವದತ್ ಕಾಮತ್. ಹಿಜಾಬ್ ಧರಿಸಿ ಶಾಲೆಗೆ ತೆರಳಲು ಅನುಮತಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಈಗಾಗಲೇ ನೀಡಿರುವ ಮಧ್ಯಂತರ ಆದೇಶ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರ್ತಿದೆ. ಅಂತಿಮ ಆದೇಶ ಬರೋವರೆಗೂ ಯಾವುದೇ ಧಾರ್ಮಿಕ ಉಡುಗೆ ಬೇಡ ಅಂದಿದ್ದೀರಿ. ಹಿಜಾಬ್ ಧರಿಸಿ ಶಾಲೆಗೆ ಹೋಗೋದಕ್ಕೆ ಅನುಮತಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಕಾಮತ್. ವಕೀಲ ಕಾಮತ್ ವಾದ ಮುಕ್ತಾಯಗೊಳಿಸಿದ್ದಾರೆ. ವಕೀಲ ದೇವದತ್ ಕಾಮತ್ ವಾದ ಮುಕ್ತಾಯ ಆಗಿದೆ. ವಾದ ಮುಕ್ತಾಯಕ್ಕೂ ಮುನ್ನ ಹಿಜಾಬ್ ಧರಿಸಿ ಶಾಲೆಗೆ ತೆರಳೋದಕ್ಕೆ ಅನುಮತಿ ಕೊಡಿ ಅಂತ ವಾದ ಮಂಡಿಸಿದ್ದಾರೆ. ಇದೀಗ ವಕೀಲ ಕಾಮತ್ ವಾದ ಮುಕ್ತಾಯವಾಗಿದೆ. ಯಾವುದೇ ಧಾರ್ಮಿಕ ಉಡುಗೆ ತೊಟ್ಟು ಶಾಲೆಗೆ ಹೋಗೋದು ಬೇಡ ಅಂತ ಮಧ್ಯಂತರ ಆದೇಶ ಕೊಟ್ಟಿದ್ದೀರಿ. ಅಂತಿಮ ಆದೇಶ ಬರೋವರೆಗೆ ಹಿಜಾಬ್ ಧರಿಸಿ ಶಾಲೆಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ವಕೀಲ ಕಾಮತ್ ನ್ಯಾಯಾಲಯದ ಮುಂದೆ ತಮ್ಮ ಬೇಡಿಕೆ ಇಟ್ಟಿದ್ದಾರೆ. ಈಗ ವಾದ ಮಂಡನೆಗೆ ಕೇರಳ ವಕೀಲ ಕಾಳೇಶ್ವರ್ ರಾಜ್ ಅವಕಾಶ ಕೋರಿದ್ದಾರೆ. ರವಿವರ್ಮ ಕುಮಾರ್ ತನ್ವೀರ್ ಅಹಮದ್ ರಿಂದಲೂ ವಾದ ಮಂಡನೆಗೆ ಅವಕಾಶ ಕೋರಿಕೆ.
ರವಿವರ್ಮ ಕುಮಾರ್ ವಾದ ಆರಂಭವಾಗಿದೆ. ವಕೀಲ ದೇವದತ್ ಕಾಮತ್ ವಾದ ಮುಕ್ತಾಯವಾಗಿದ್ದು ರವಿವರ್ಮ ಕುಮಾರ್ ವಾದ ಆರಂಭ ಮಾಡಿದ್ದಾರೆ. ದೆಹಲಿಯಿಂದ ಮತ್ತೊಬ್ಬ ವಕೀಲ ಎಂಎ ಧಾರ್ ಆಗಮನ. ಮತ್ತೊಬ್ಬ ವಕೀಲ ಎಎಂ ಧಾರ್ ರಿಂದ ಹೊಸ ಅರ್ಜಿ ಸಲ್ಲಿಕೆ. ರವಿವರ್ಮ ಕುಮಾರ್ ಅವರಿಂದ ವಾದ ಆರಂಭ. ಮತ್ತೊಬ್ಬ ವಕೀಲ ಎಎಂ ಧಾರ್ ರಿಂದ ಹೊಸ ಅರ್ಜಿಯ ಸಲ್ಲಿಕೆ. ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ವಾದ ಮಂಡನೆ. ರೇಷ್ಮಾ ಪರವಾಗಿ ರವಿವರ್ಮ ಕುಮಾರ್ ವಾದ ಮಂಡನೆ. ಇದೇ ವಿದ್ಯಾರ್ಥಿನಿಯ ಪರ ಮತ್ತೊಬ್ಬ ವಕೀಲರು ವಾದಿಸುತ್ತಿದ್ದಾರೆ. ವಿದ್ಯಾರ್ಥಿನಿ ಮತ್ತೊಂದು ಅರ್ಜಿ ಸಲ್ಲಿಸಿದ್ದಾರೆ. ಒಬ್ಬಳೇ ವಿದ್ಯಾರ್ಥಿನಿ 2 ಅರ್ಜಿ ಸಲ್ಲಿಸುವ ಅವಶ್ಯಕತೆ ಏನಿದೆ? ಅಡ್ವೊಕೇಟ್ ಜನರಲ್ ಪ್ರಶ್ನೆ. ವಿದ್ಯಾರ್ಥಿನಿ ಒಂದು ಅರ್ಜಿಯನ್ನ ವಾಪಸ್ ಪಡೆಯಲಿ ಅಂತ ಎಜಿ ವಾದಿಸಿದ್ದಾರೆ. ಒಬ್ಬಳೇ ವಿದ್ಯಾರ್ಥಿನಿ 2 ಅರ್ಜಿ ಸಲ್ಲಿಸುವ ಅವಶ್ಯಕತೆ ಏನಿದೆ ಅಂತ ಎಜಿ ಪ್ರಶ್ನಿಸಿದ್ದಾರೆ. ಒಂದು ಅರ್ಜಿಯನ್ನ ವಾಪಸ್ ಪಡೆಯಲಿ ಅಂತ ಹೇಳಿದ್ದಾರೆ. ಒಂದು ಅರ್ಜಿಯನ್ನ ವಾಪಸ್ ಪಡೆಯುತ್ತೇವೆ ಅಂತ ವಕೀಲ ತನ್ವೀರ್ ಹೇಳಿದ್ದಾರೆ. ಈಗಾಗಲೇ ವಾದ ಮುಗಿದಿದೆ, ಕೋರ್ಟ್ ಸಮಯ ವ್ಯರ್ಥ ಮಾಡಬೇಡಿ. ವಿದ್ಯಾರ್ಥಿನಿ ಒಂದು ಅರ್ಜಿಯನ್ನ ವಾಪಸ್ ಪಡೆಯಲಿ ಎಜಿ ವಾದ.
ಹೆಚ್ಚಿನ ವಾದ ಬಾಕಿ ಇದೆ. ವಿಷಯ ಪುನರಾವರ್ತಿಸದಂತೆ ವಾದ ಮಂಡಿಸುತ್ತೇವೆ. ಒಂದು ಅರ್ಜಿಯನ್ನ ವಾಪಸ್ ಪಡೆಯುತ್ತೇವೆ ಅಂದಿದ್ದಾರೆ ತಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.